ಎಸ್ ಸ್ನೇಹಿತರೆ ನಮಸ್ಕಾರ. ಇವತ್ತು ಬನ್ನೂರಿನಲ್ಲಿ ಮತ್ತೊಂದು ವಿಶೇಷವಾದಂಥ ಒಂದು ನಾಟಿ ಸ್ಟೈಲಿನ ಬಾಡೂಟದ ಹೋಟೆಲ್ ಓಪನ್ ಆಗಿದೆ. ಶ್ರೀ ವರಗಲ ರಂಗಸ್ವಾಮಿಯ ಆಶೀರ್ವಾದದೊಂದಿಗೆ ಇವತ್ತು ಬನ್ನೂರಿನಲ್ಲಿ ಬನ್ನೂರು ನಾಟಿ ಮನೆ ಅಂತ ಒಂದು ಉತ್ತಮವಾದಂಥ ಒಂದು ಕೌಟುಂಬಿಕ ಹೋಟೆಲು ಓಪನ್ ಆಗಿರೋದು ಕೂಡ ವಿಶೇಷವಾಗಿರೋದು. ಇವತ್ತು ಯಾರು ಫ್ಯಾಮಿಲಿಗೆ ಬಂದು ಕೂಡ ಊಟ ಮಾಡುವಂಥ ಒಂದು ವಿಶೇಷವಾದಂಥ ಬನ್ನೂರು ಬಾಡೂಟ ಏನು ಫೇಮಸ್ ಇದೆ ಇಡೀ ಜಿಲ್ಲೆಯಲ್ಲಿ. ಹಾಗಾಗಿ ಇಲ್ಲಿ ಈ ಹೋಟ್ಲನ್ನು ಓಪನ್ ಮಾಡಿದ್ದಾರೆ. ಈ ಹೋಟೆಲ್ ಓಪನ್ ಮಾಡಿರೋರು ಯಾರು ಅಂದರೆ ಹರ್ಷವರ್ಧನ್ ಅಂತ. ಇವರ ಹಿನ್ನೆಲೆ ಏನು ಅಂದರೆ ಹರ್ಷವರ್ಧನ್ ಅವರು ಬನ್ನೂರು ಅಪ್ಪುಗೌಡರು ಪುಟ್ಸ್ವಾಮಿಗೌಡರ ಒಬ್ಬ ಪುತ್ರ. ಅವರು ಇಲ್ಲಿ ಹೋಟ್ಲನ್ನು ಓಪನ್ ಮಾಡಿರುವಂಥದ್ದು. ಹಾಗಾಗಿ ಏನೆಲ್ಲ ಇವತ್ತು ಬನ್ನೂರಿನಲ್ಲಿ ಹೋಟ್ಲ್ಗಳಲ್ಲಿ ಸಿಗೋಂಥ ಪ್ರತಿಯೊಂದು ಕೂಡ ಇಲ್ಲೂ ಕೂಡ ಶುಚಿಯಾಗಿ ಮತ್ತು ಭಾಳ ಕಮ್ಮಿ ದರ್ಜೆಯಲ್ಲಿ ಸಿಗುವಂಥದ್ದು, ಹಣ ವ್ಯಯ ಇಲ್ಲದೇ ಮಾಡುವಂಥ ಊಟ. ಇವತ್ತು ಬನ್ನೂರು ಬಾಡೂಟ ವಿಶೇಷವಾಗಿ ಈ ಮೂಲಕ ಬನ್ನೂರು ನಾಟಿ ಮನೆಯನ್ನು ಹೆಸರಿನ ವಿಶೇಷತೆಯಲ್ಲಿ ಹೊಂದಿರುವಂಥದ್ದು. ಇದು ಬಂದು ಎಮ್ ರಸ್ತೆಯ ಮಾರಿ ಗುಡಿ ಎದುರುಗಡೆ ಇರುವಂಥದ್ದು. ಏನು ಮಾರಮ್ಮನ ದೇವಸ್ಥಾನ ಇದೆ ಬನ್ನೂರಲ್ಲಿ ಎದುರುಗಡೆ ಇರುವಂಥ ಒಂದು ಹೊಸ ನೂತನ ಹೋಟೆಲ್ ಉದ್ಘಾಟನೆ ಆಗಿದೆ, ಆಲ್ರೆಡಿ ಪ್ರಾರಂಭ ಆಗಿದೆ. ಬಹಳ ವಿಶೇಷವಾದಂತಹ ಕಾಳಜಿ ಇಟ್ಕೊಂಡು ಜನಮನೆ ಸೆಳೆಯುವಂಥ ಒಂದು ಪ್ರೈಸ್ ಇಟ್ಕೊಂಡು ಉತ್ತಮವಾದಂಥ ಒಂದು ಶುಚಿಗೆ ಹೆಸರಾಗಿರುವಂಥದ್ದು ಮತ್ತೊಂದು ಬಾಡೂಟ ಮನೆ, ಅದು ಬನ್ನೂರು ನಾಟಿ ಮನೆ. ಏನಿವತ್ತು ನಾಟಿ ಮನೆ ಅಂತ ಮಾಡಿದರೆ ಅದು ಬನ್ನೂರು ಬಾಡೂಟದ ವಿಶೇಷತೆ. ಹಾಗಾಗಿ ಇಲ್ಲೂ ಕೂಡ ಬಂದು ಸಾರ್ವಜನಿಕರು ಒಂದು ವಿಶೇಷವಾದಂಥ ಒಂದು ಭೋಜನ ಸವಿಬೇಕಾಗಿ ಈ ಮೂಲಕ ಅವರು ಕೇಳ್ತಾ ಇದ್ದಾರೆ. ಹರ್ಷವರ್ಧನ್ ಅವರು ಇದನ್ನು ಓಪನ್ ಮಾಡಿರುವಂಥದ್ದು. ಬನ್ನೂರಿನ ನಾಟಿ ಸ್ಟೈಲು ಪ್ರತಿಯೊಂದು ಕೂಡ ವಿಶೇಷವಾಗಿ ಇಲ್ಲಿ ಮಾಡಿರುವಂಥ ಭಕ್ಷ್ಯ ಭೋಜನಗಳನ್ನ ತಾವು ಸವಿಯೋದಕ್ಕೆ ನೂತನವಾದಂಥ ಬನ್ನೂರು ನಾಟಿ ಮನೆ. ತಾವು ಎಲ್ಲ ಬಂದು ಇದೊಂದು ಟೇಸ್ಟು ನೋಡಿ ಅವರಿಗೆ ಹಾರೈಸಬೇಕಾಗಿ ಈ ಮೂಲಕ ಕೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಶ್ರೀ ರಂಗನಾಥ ಸ್ವಾಮಿ ಆಶೀರ್ವಾದದೊಂದಿಗೆ ಸಾರ್ವಜನಿಕರ ಮಿಲ್ಟ್ರಿ ಹೋಟ್ಲು ಇವತ್ತು ಒಂದು ವಾರ ಆಯಿತು ಓಪನ್ ಆಗಿ. ಭಾಳ ವಿಸ್ತೃತವಾಗಿ ಮಾಡಿದ್ದಾರೆ, ಫ್ಯಾಮಿಲಿ ಓರಿಯೆಂಟೆಡ್ ಆಗಿದೆ. ಇದನ್ನು ನೀವು ಬಂದು ಇಲ್ಲಿ ಸವಿದು ಅವರಿಗೆ ನಿಮ್ಮ ಆಶೀರ್ವಾದ ಹಾಗೂ ನಿಮ್ಮ ಪ್ರೀತಿ ಬಾಂಧತ್ವವನ್ನು ತೋರಿಸ್ಬೇಕಾಗಿ ಈ ಮೂಲಕ ಕೇಳ್ತಾ ಇದ್ದಾರೆ. ವಿಶೇಷವಾಗಿ ಬನ್ನೂರು ಬಾಡೂಟಕ್ಕೆ ಫೇಮಸ್ ಆಗಿದೆ, ತಾವೆಲ್ಲ ಬನ್ನಿ ಅಂತ ಸ್ವಾಗತ ಕೋರ್ತಾ ಇದ್ದಾರೆ.